ಪ್ರೀತಿಯಿಂದ ಪ್ರಪಂಚನ ಗೆಲ್ಬಹುದು ಅಂತ ಹೇಳ್ತಾರೆ. ಅದೇನೇ ಪರಿಸ್ಥಿತಿ ಬಂದರೂ ಕೂಡ ಪ್ರೀತಿನ ಪಡ್ಕೊಳ್ಳೋ ಶಕ್ತಿ ಇಲ್ಲ ಅಂದಮೇಲೆ ಪ್ರೀತಿನೇ ಮಾಡಕ್ ಹೋಗ್ಬಾರ್ದು. ನಿಮ್ಮ ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ಹೇಳೋ ಇಂಟ್ರೆಸ್ಟ್ ಇದ್ರೆ ಹೇಳಿ, ಇಲ್ಲ ಅಂದ್ರೆ ನಂದೇ ಹಳೇ 3 ಲವ್ ಸ್ಟೋರಿ ಇದೆ, ನಾನು ಹೇಳ್ಬಿಡ್ಲಾ? ಹೇ ಪರವಾಗಿಲ್ಲ. ನಮ್ಮ ಅಪ್ಪಂಗೆ ಮಹಾಭಾರತದಲ್ಲಿ ಕರ್ಣ ಅನ್ನೋ ಕ್ಯಾರೆಕ್ಟರ್ ತುಂಬಾ ಇಷ್ಟ ಅಂತ ನನಗೆ ಕರ್ಣ ಅಂತ ಹೆಸರಿಟ್ರು. ಅವತ್ತಿಂದ ತುಂಬಾ ತ್ಯಾಗಗಳು ನಡೀತಾನೆ ಇದೆ. ಯಾಕೋ ನಿಮ್ಮನ್ನು ನೋಡಿದಾಗಿಂದ ತ್ಯಾಗ ಅನ್ನೋ ಪದನ ಮರಿಬೇಕು ಅಂತ ಅನಿಸ್ತಾ ಇದೆ. ನನ್ ಬಗ್ಗೆ ಏನು ಕೇಳಲೇ ಇಲ್ಲ. ಹಳೆ ನೆನಪಲ್ಲಿ ಹಾಳಾಗೋದಕ್ಕಿಂತ ಹೊಸ ಕನ್ಸಲ್ಲಿ ಬದುಕೋಣ ಅಂತ ಅಷ್ಟೇ. ಈಗ ವ್ಯಾಪಾರದ ಮಧ್ಯೆ ಇರೋರಿಗೆ ದಳ್ಳಾಳಿ ಅಂತಾರೆ, ಅದೇ ರೀತಿ ಪ್ರೀತಿ ಮಧ್ಯೆ ಇರೋರಿಗೆ ಪಾರಿವಾಳ ಅಂತ ತಾನೇ ಕರೀತಾರೆ. ನಿಮ್ಗೆ ಅವಾಗ ಅಷ್ಟು ಜನರು ಹುಡುಗಿರ ಮಧ್ಯೆ ಅಮ್ಮನೇ ಯಾಕೆ ಇಷ್ಟ ಆದ್ರು? ಅದೊಂಥರ ಸ್ಪೆಷಲ್ ಫೀಲಿಂಗ್ಸ್ ಕಣ. ನಿಮ್ಗೇನೂ ಆಗದೆ ಇರಲಿ ಅಂತ ಶ್ರೀರಕ್ಷೆ. ಓ, ಶ್ರೀರಕ್ಷೆನಾ ಅಥವಾ ತಾಳಿ ಕಟ್ಟಕ್ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಆದ್ರೆ ನಂಗೆ ಅದೃಷ್ಟ ಕರೆಕ್ಟಾಗಿ ಟೈಮ್ ನೋಡೇ ಕೈ ಕೊಡ್ತಿರುತ್ತೆ. ಅದೆಂತ ಟೈಮ್ ಅಂದ್ರೆ ನೀ ನನ್ ಬಿಟ್ಟೋಗಲ್ಲ ಅಲ್ವಾ? ನಿನ್ನ ಬಿಟ್ರೆ ನನಗೆ ಯಾರಿದ್ದಾರೋ? ಅವಳು ಪ್ರೀತಿಗಿಂತ ನಿನ್ನ ಬ್ಯಾಕ್ ಗ್ರೌಂಡ್ ನೋಡಿದಾರಷ್ಟೇ. ಯಾರ್ದೋ ತಪ್ಪಿಗೆ ನಾನೇ ತಪ್ಪು ಮಾಡ್ಬಿಟ್ಟೆ ಅಂಕಲ್. ಡಿಸ್ಚಾರ್ಜ್ ಒಂದು ರಿಕ್ವೆಸ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಗುಡ್ತಿರೋ ರೈಟ್ಸ್ ಇರೋದಕ್ಕೆ ನೀವೇನ್ ಬೇಕಾದ್ರೂ ಮಾಡ್ಬೋದಾ? ಇಷ್ಟಪಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ಯಲ್ಲ. ಪ್ರೀತಿ ಅವಳು ಪ್ರತಿಯೊಂದು ಕತೆಗೂ ಶಕ್ತಿ ಇರುತ್ತೆ. ಕೇಳಿಸ್ಕೊಳ್ಳೋ ಕಿವಿ ಮುಖ್ಯ ಅಷ್ಟೇ. ಲವ್ ಯು.